ನಮಸ್ತೆ, ನಾನಿವತ್ತು ಸಿರ್ಕಾ ಆನಿಯನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ. ಚಿಕ್ಕದಾಗಿರುತ್ತವಲ್ಲ ಈರುಳ್ಳಿ, ಅದನ್ನು ತಗೊಳ್ಳಿ. ಇಲ್ಲ ಅಂದರೆ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ, ನಡೆಯುತ್ತೆ. ಬೀಟ್ರೂಟ್, ಹಸಿಮೆಣಸಿನಕಾಯಿ, ಸಕ್ಕರೆ, ಉಪ್ಪು, ಹಸಿ ಶುಂಠಿ. ನಾನು ಅರ್ಧ ಕಪ್ಪು ವಿನಿಗರ್ ತೊಗೊಂಡಿದ್ದೀನಿ. ನೀರು ತೊಗೊಂಬಿಡಿ. ಒಂದು ಗಾಜಿನ ಬಾಟಲ್ ತೊಗೊಂಬಿಡಿ. ನಾನಿಲ್ಲಿ ಕಾಫಿ ಬಾಟಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಮೊದಲಿಗೆ ಆನಿಯನ್ ಹಾಕೊಂಬಿಡಿ. ಆನಿಯನು ಈ ಥರ ಚಿಕ್ಕದಾಗಿರಬೇಕು. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಈ ಥರ ಕಟ್ ಮಾಡಿ ಹಾಕೊಂಬಿಡಿ. ಒಂದರಲ್ಲಿ 4 ಭಾಗ ಮಾಡಿಕೊಂಡು ಆನಿಯನ್ ಹಾಕೊಂಬಿಡಿ. ಈಗ ಹಸಿಮೆಣಸಿನಕಾಯಿನ ಹಾಕೊಂಬಿಡೋಣ. ಈಗ ಬೀಟ್ರೂಟನ್ನು ಎಲ್ಲ ಹಾಕೊಂಬಿಡಿ. ಹಸಿ ಶುಂಠಿ ಇನ್ನು ನೀವು ಜಾಸ್ತಿನೇ ಹಾಕೋಬೇಕು. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಸಿ ಶುಂಠಿ ಇದರಲ್ಲಿ, ಅದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ವಿನಿಗರ್ ಅರ್ಧ ಕಪ್ಪು ಹಾಕಲೇಬೇಕು. ಹಾಕೊಂಡ್ಬಿಡಿ. ಇನ್ನು ಬಾಕಿದೆಲ್ಲ ನೀರು ಹಾಕೊಂಡ್ಬಿಡ್ತೀನಿ. ಸಕ್ಕರೆ ಹಾಕೊಂಡ್ಬಿಡ್ತೀನಿ. ನಾನು ಒಂದು 2 ಚಮಚೆಯಷ್ಟು ಸಕ್ಕರೆನ ಹಾಕೋತೀನಿ. ಉಪ್ಪು, ತುಂಬ ಸಾಲ್ಟ್ ಎಲ್ಲ ಹಾಕೋಬೇಡಿ, ಜಾಸ್ತಿ ಅದು ತಿನ್ನಲಿಕ್ಕಾಗಲ್ಲ. ನಾನು ಒಂದು ಅರ್ಧ ಅಂದರೆ 1.5 ಚಮಚದಷ್ಟು ಸಾಲ್ಟ್ ಹಾಕೊಂಡಿದ್ದೀನಿ. ಈಗ ಕ್ಲೋಸ್ ಮಾಡ್ಕೊಳ್ಳಿ. ಒಂದ್ಸರಿ ಅಳಗಡಿಸ್ಕೊಂಡಿರ್ತಾರೆ ನೋಡಿ. ಈ ಥರ ನೀವು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. ನಿಧಾನಕ್ಕೆ ಈ ಥರ ಅಳಗಡಿಸ್ಕೊಂಡ್ಬಿಡಿ. ಎಲ್ಲ ನೀಟಾಗಿ ಹುಡ್ಕೊಳ್ಳುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ನೀವು ಊಟದ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈಗ ಸಿರ್ಕಾ ಆನಿಯನ್ ರೆಡಿಯಾಗಿದೆ.